ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದ ಮಹಾತ್ಮೆಯ 4ನೇ ಅಧ್ಯಾಯ ಮತ್ತೆ 5ನೇ ಅಧ್ಯಾಯದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಇವಾಗ ಅಧಿಕ ಮಾಸದ 4ನೇ ಅಧ್ಯಾಯನ ಕೇಳೋಣ. ಅಧಿಕ ಮಾಸವು ಪರಮಾತ್ಮನನ್ನು ಕುರಿತು ಹೇಳಿತು, ಕೃಪಾನಿಧಿಯೇ, ಎಲ್ಲರೂ ನನ್ನನ್ನು ಶುಭ ಕಾರ್ಯದಿಂದ ವಂಚಿತನನ್ನಾಗಿ ಮಾಡಿರೋದ್ರಿಂದ ನಾನು ದೀನನಾಗಿ ತಮ್ಮಲ್ಲಿ ಶರಣಾಗಿ ಬಂದಿದ್ದೇನೆ. ನನಗೆ ಯಾವ ಸ್ವಾಮಿಯೂ ಇಲ್ಲವಾದ್ರಿಂದ ತಾವೇ ನನ್ನನ್ನು ರಕ್ಷಿಸಬೇಕು ಎಂಬುದಾಗಿ ಶೋಕಿನಿಂದ ತೊಡಗಿತು. ಆಗ ಪುರುಷೋತ್ತಮರು ಮಲಮಾಸಕ್ಕೆ ಅಭಯವನ್ನಿತ್ತು ಸಮಾಧಾನಗೊಳಿಸಿದರು. ಮಲಮಾಸವು ತನ್ನ ದುಃಖವನ್ನು ಮತ್ತೊಮ್ಮೆ ನಿವೇದಿಸಿಕೊಳ್ಳುತ್ತಾ, ಪಕ್ಷ, ಮಾಸ, ದಿನ, ರಾತ್ರಿ ಎಲ್ಲವೂ ತಮ್ಮ ತಮ್ಮ ಸ್ವಾಮಿಗಳ ಅಧಿಕಾರದ ಕಾರಣದಿಂದ ಯಾವಾಗಲೂ ನಿರ್ಭಯರಾಗಿ ಪ್ರಸನ್ನಚಿತ್ತರಾಗಿರ್ತಾರೆ. ಆದರೆ ನನಗೆ ಒಂದು ಹೆಸರಿಲ್ಲ, ನನಗೆ ಯಾವ ಸ್ವಾಮಿಯೂ ಇಲ್ಲ, ಹಾಗೂ ನನಗೆ ಯಾವ ಆಶ್ರಯದಾತರೂ ಇಲ್ಲ. ಈ ಅವಮಾನವನ್ನ ತಾಳಲಾರೆ. ನನಗೆ ಈಗ ಸಾಯುವುದೊಂದೇ ಉಳಿದಿರುವ ಮಾರ್ಗ. ನನಗೆ ಬದುಕುಳಿಯುವ ಯಾವ ಆಸೆಯೂ ಇಲ್ಲ ಎಂಬುದಾಗಿ ರೋಧಿಸುತ್ತಾ ವೈಕುಂಠವಾಸಿ ಪುರುಷೋತ್ತಮ ಶ್ರೀ ವಿಷ್ಣುವಿನ ಎದುರಿಗೆ ಮೂರ್ಛಿತವಾಯಿತು. ಮಲಮಾಸವು ಈ ರೀತಿಯಾಗಿ ರೋಧಿಸುತ್ತಾ ಕೆಳಗೆ ಬಿದ್ದುದನ್ನು ನೋಡಿ ಎಲ್ಲಾ ಸಭಾಸಂದರು ವಿಸ್ಮಿತರಾದರು ಎಂಬಲ್ಲಿಗೆ ಅಧಿಕ ಮಾಸದ 4ನೇ ಅಧ್ಯಾಯವು ಸಂಪೂರ್ಣವಾಯಿತು. ಅಧಿಕ ಮಾಸದ ಮಹಾತ್ಮೆಯ ಅಧ್ಯಾಯ 5. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ವಿಷ್ಣುವಿನ ಚರಣ ಕಮಲದ ಮೇಲೆ ಬಿದ್ದಂತಹ ಮಲಮಾಸವನ್ನು ನೋಡಿ ವಿಷ್ಣುವಿನ ಸನ್ನೆಯಂತೆ ಗರುಡನು ತನ್ನ ರೆಕ್ಕೆಗಳಿಂದ ಗಾಳಿ ಬೀಸತೊಡಗಿದನು. ಇದರಿಂದ ಚೇತನಗೊಂಡಂತಹ ಮಲಮಾಸವು ಭಗವಂತನ ಬಳಿ ಶರಣಾಗತನಾಗಿ ಬಂದಿರುವ ತನ್ನನ್ನು ಕಾಪಾಡಬೇಕೆಂದು ಪ್ರಾರ್ಥಿಸತೊಡಗಿತು. ಆಗ ವಿಷ್ಣುವು ಅದರ ಕರುಣಾಜನಕ ಸ್ಥಿತಿಯನ್ನು ನೋಡಿ ಅದರ ದುಃಖವನ್ನು ದೂರ ಮಾಡುವ ಉಪಾಯವನ್ನು ಒಂದು ಕ್ಷಣ ಯೋಚಿಸಿದನು. ಮಲಮಾಸವನ್ನು ತನ್ನ ಜೊತೆಗೆ ಕರೆದುಕೊಂಡು ಪುರುಷೋತ್ತಮ ಭಗವಾನ್ ಶ್ರೀಕೃಷ್ಣನ ನಿವಾಸ ಸ್ಥಾನವಾದಂತಹ ಗೋಕುಲಕ್ಕೆ ಬಂದನು. ಯಾಕಂದ್ರೆ ಶ್ರೀಕೃಷ್ಣ ಪುರಾಣ ಪುರುಷೋತ್ತಮ, ಎಲ್ಲರ ಆಶ್ರಯದಾತ. ಅವನೊಬ್ಬನೇ ಎಲ್ಲರ ದುಃಖವನ್ನ ದೂರ ಮಾಡುವದಾತನು. ಆಗ ಗೋಕುಲದ ವೈಭವದ ವರ್ಣನೆಯನ್ನ ಮಾಡಲು ಅನೇಕ ನಾಲಿಗೆಯುಳ್ಳಂತಹ ಆ ಆದಿಶೇಷನಿಂದಲೂ ಸಾಧ್ಯವಿಲ್ಲ ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 5ನೇ ಅಧ್ಯಾಯವು ಸಂಪೂರ್ಣವಾಯಿತು.